ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕದ 500 ಸೈನಿಕರಿಗೆ ಹಾನಿಯಾಗಿದೆ ಅನ್ನುವಂಥದ್ದು ಹೇಳಿಕೆ ಇದೆಯಲ್ಲ, ಇದು ಸುಳ್ಳು ಅಂತ ಅಮೆರಿಕ ಹೇಳಿದೆ. ಇರಾನ್ ಹೇಳಿರುವಂಥ ಹೇಳಿಕೆ ಇದು ಸುಳ್ಳು ಅಂತ. 500ಕ್ಕೂ ಹೆಚ್ಚು ಸಾವು ನೋವುಗಳಾಗಿವೆ ಅನ್ನುವಂಥ ವರದಿಯನ್ನು ಇರಾನ್ ಮಾಡಿತ್ತು ಅಮೆರಿಕದ ವಿಚಾರವಾಗಿ. ಸೊ ಅದೆಲ್ಲವೂ ಕೂಡ ಸುಳ್ಳು ಅಂತ ಈಗ ಅಮೆರಿಕ ಹೇಳ್ತಾ ಇದೆ. ನಮ್ಮ ಯೋಧರ ಹತ್ಯೆ ನಕಲಿ ಸುದ್ದಿ ಇದು ಅಂತ ಅಮೆರಿಕ ಹೇಳಿದೆ. ಸೊ ಇರಾನ್ ಆರೋಪವನ್ನು ಇಲ್ಲಿ ಅಮೆರಿಕ ಸೆಂಟ್ರಲ್ ಕಮಾಂಡ್ ತಳ್ಳಿ ಹಾಕಿದೆ. ದುಬೈನಲ್ಲಿ ಅಮೆರಿಕ ಯೋಧರ ಮೇಲೆ ದಾಳಿ ಆಗಿಲ್ಲ, ಇರಾನ್ ತನ್ನ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಈ ರೀತಿಯಾಗಿ ಕೆಳಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಅಮೆರಿಕ. ಅಂದರೆ ಜಾಲತಾಣದಲ್ಲಿ IRGC ಸುಳ್ಳುಗಳನ್ನು ಸೃಷ್ಟಿಸುತ್ತಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಈಗ ಎರಡೂ ಕಡೆಯಿಂದ ಅಟ್ಯಾಕ್ ಆಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಇಲ್ಲ ಅಂದ್ರೂ ಸಣ್ಣ ಮಟ್ಟಿಗೆ ಎಫೆಕ್ಟ್ ಅಂತೂ ಆಗಿರುತ್ತೆ. ಬಟ್ ಅಮೆರಿಕ ಇದನ್ನು ತಳ್ಳಿ ಆಗ್ತಾ ಇದೆ, ಅಂಥದ್ದು ಏನಿಲ್ಲ ಅಂತ. 500 ಜನ ಏನು ಅಮೇರಿಕನ್ ಸೈನಿಕರು ಏನಿದಾರಲ್ಲ, ಸೊ ಅದೆಲ್ಲವೂ ಕೂಡ ಸುಳ್ಳು ಅಂತ. ಅಮೆರಿಕದ 500 ಸೈನಿಕರಿಗೆ ಹಾನಿ ಆಗಿದೆ ಅನ್ನುವಂಥ ವದಂತಿ, ಅದು ಕೇವಲ ವದಂತಿ ಮಾತ್ರ, ಇರಾನ್ ಹೇಳ್ತಾ ಇರುವಂಥ ವದಂತಿ. ಸೊ 500ಕ್ಕೂ ಹೆಚ್ಚು ಸಾವು ನೋವುಗಳಾಗಿದೆ ಅನ್ನುವಂಥ ಹೇಳಿಕೆ ಏನಿದೆಯಲ್ಲ ಅದನ್ನು ತಳ್ಳಿ ಹಾಕುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಈಗ ಇರಾನ್ ವಿಚಾರ ಅಂತ ಬಂದಾಗ ಇರಾನ್ ಹೆಂಗಿರುತ್ತೆ ಅಂದರೆ, ಇರಾನ್ಗೆ ನೀವು ಎಷ್ಟೇ ಸಾವು ನೋವುಗಳಾದರೂ ಕೂಡ ಇರಾನ್ ಒಪ್ಕೊಳ್ಳುತ್ತೆ. ಆಯಿತು, ಇಂಥವ್ರನ್ನ ಹೊಡೆದ್ರು, ಇವತ್ತು ನಮ್ಮವ್ರು ಸತ್ತು ಹೋದರು ಅಂತ ಇರಾನ್ ಹೇಳುತ್ತೆ. ಅಮೆರಿಕ ಹೇಳಕ್ಕೆ ರೆಡಿ ಇಲ್ಲ, ಇಸ್ರೇಲ್ ಹೇಳಕ್ಕೆ ರೆಡಿ ಇಲ್ಲ. ಇರಾನ್ ಕಡೆಯಿಂದ ಅಟ್ಯಾಕ್ ಅಂತೂ ಆಗ್ತಾ ಇದೆ, ಅಮೆರಿಕ ಮೇಲೆ ಆಗ್ತಾ ಇದೆ, ಇಸ್ರೇಲ್ ಮೇಲೆ ಆಗ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳು ಎಲ್ಲಿದ್ದಾವೆ ಅದೆಲ್ಲವೂ ಕೂಡ ಅಟ್ಯಾಕ್ ಆಗ್ತಾ ಇದೆ. ಆದರೆ ಅಧಿಕೃತವಾಗಿ ಅಮೆರಿಕ ಕಡೆಯಿಂದ ಬರ್ತಾ ಇಲ್ಲ ಏನೇನು ಆಗ್ತಾ ಇದೆ ಅಂತ, ಏನೇ ಲಾಸ್ ಆಗ್ತಾ ಇದೆ, ಎಷ್ಟು ಜನ ಸತ್ರು ಏನು ಎತ್ತ ಅಮೆರಿಕ ಹೇಳಕ್ಕೆ ರೆಡಿ ಇಲ್ಲ, ಇಸ್ರೇಲ್ ಹೇಳಕ್ಕೆ ರೆಡಿ ಇಲ್ಲ. ಗೊತ್ತಿಲ್ಲ ಅದಕ್ಕೆ ಅವರ ಒಂದು ಲಾಜಿಕ್ ಏನೋ ಎಂದು ಗೊತ್ತಿಲ್ಲ. ಬಟ್ ಈ ವಿಚಾರದಲ್ಲಿ ಅಮೆರಿಕ ಇರಾನು ಸ್ಪಷ್ಟವಾಗಿ ಹೇಳಿಬಿಡುತ್ತೆ, ಆಯಿತು ಇಂಥವರು ಇಂಥ ಜಾಗದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಇಂಥವ್ರು ಸತ್ತು ಹೋದ್ರು ಅಂತೇಳಿ. ಬಟ್ ಅಮೆರಿಕ ಇಸ್ರೇಲ್ ಹೇಳಕ್ಕೆ ರೆಡಿ ಇಲ್ಲ.